ಸಿ ಟಿ ರವಿ ಅವರು ಜಾಯ್ನ್ ಆಗ್ತಾರೆ. ಬಿಜೆಪಿಯ ಹಿರಿಯ ನಾಯಕರು, ಪರಿಷತ್ನ ಸದಸ್ಯರಾಗಿರುವಂಥ ಸಿ ಟಿ ರವಿ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿ. ರವಿ ಅವರೇ, ಕಂಗ್ರ್ಯಾಚುಲೇಷನ್ಸ್. ಮೊದಲನೇದಾಗಿ ನಿಮಗೆ ಖುಷಿಯಾದಂಥ ಗಳಿಗೆ ಇದು, ಸಂಭ್ರಮ ಮಾಡುವಂಥ ಗಳಿಗೆ ಇದು. 27 ವರ್ಷಗಳ ಬಳಿಕ ಬಿಜೆಪಿ ಅಧಿಕಾರದ ಗದ್ದುಗೆಯನ್ನು ದೆಹಲಿಯಲ್ಲಿ ಹಿಡಿದಿದೆ. ನೀವು ಕೂಡ ದೆಹಲಿ ರಾಜಕಾರಣವನ್ನು ಹತ್ತಿರದಿಂದ ನೋಡಿರುವಂಥವ್ರು. ದೆಹಲಿಯ ಪರ್ಮಿಟೇಷನ್ಸ್ ಮತ್ತು ಕಾಂಬಿನೇಷನ್ಸ್ ಅಥವಾ ಡೆಮೋಕ್ರಫಿ ಅದೆಲ್ಲವೂ ಕೂಡ ಬಿಜೆಪಿಗೆ ಅಷ್ಟು ಪೂರಕವಾಗಿರಲಿಲ್ಲ ಅನ್ನುವಂಥ ಒಂದು ಅನಾಲಿಸಿಸ್ ಇದೆ. ಕಳೆದ 3 ಚುನಾವಣೆಗಳಲ್ಲಿ ಅಥವಾ 5 ಚುನಾವಣೆಗಳಲ್ಲಿ ಆಗದೇ ಇರುವಂಥ ಒಂದು ಮ್ಯಾಜಿಕ್ ಈ ಒಂದು ಚುನಾವಣೆಯಲ್ಲಿ ಆಗಿದೆ ಅಂದರೆ ಏನು ಕಾರಣ ಇರ್ಬೋದು? ಈ ಗೆಲುವಿನ 3 ಸೀಕ್ರೆಟ್ಗಳನ್ನು ಹೇಳೋದಾದ್ರೆ ತಾವೇನು ಹೇಳ್ತೀರಿ? ಒಂದು, ಗೆಲುವಿಗೆ ಯಾವಾಗಲೂ ಕೂಡ ಸೋಲಿಗೆ ಕಾರಣಗಳನ್ನ ಹುಡುಕ್ತೀವಿ, ಗೆಲುವಿಗೆ ಕಾರಣ ಹುಡ್ಕಕ್ಕೆ ಹೋಗಲ್ಲ. ಯಾಕೆಂದರೆ ಎಲ್ಲರೂ ಗೆಲುವಿಗೆ ನಾವೇ ಕಾರಣ ಅಂತ ಭಾವಿಸಿರ್ತಾರೆ. ನನ್ನ ಯೋಚನೆ ಪ್ರಕಾರ ನಾವು ನಿರಂತರವಾಗಿ ಕಳೆದ 5 ವರ್ಷಗಳಲ್ಲಿ ಆಮ್ ಆದ್ಮಿ ಪಾರ್ಟಿಯ ಮುಖವಾಡವನ್ನು ಕಳಚಿದ್ವಿ. ಅವರು ಎಷ್ಟು ಭ್ರಷ್ಟರು ಅನ್ನೋದನ್ನು ಸಾಕ್ಷಿ ಸಹಿತ ನಿರೂಪಿಸುವಂಥ ಕೆಲಸವನ್ನು ಮಾಡಿದ್ವಿ. ಹಾಗಾಗಿ ಒಂದು ಭ್ರಮನಿರಸನರಾದರೂ ಆಮ್ ಆದ್ಮಿ ಪಾರ್ಟಿಯ ಬಗ್ಗೆ. ಯಾರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ಅದನ್ನೇ ಒಂದು ಭೂಮಿಕೆಯಾಗಿ ಮಾಡಿಕೊಂಡು ಪರ್ಯಾಯ ರಾಜಕಾರಣದ ಮಾತಾಡಿಕೊಂಡು ರಾಜಕಾರಣಕ್ಕೆ ಬಂದರು ಅರವಿಂದ್ ಕೇಜ್ರಿವಾಲು, ಅವರು ಪ್ರಾಮಾಣಿಕ ಅಲ್ಲ ಅನ್ನೋದು ಸ್ಪಷ್ಟ ಆಯಿತು. ಜೊತೆಗೆ ಸ್ಥಳೀಯ ನಾಯಕತ್ವ ಅಂದರೆ ಪ್ರತಿ ಕ್ಷೇತ್ರದಲ್ಲಿರುವಂಥ ಜನಪ್ರಿಯವಾಗಿರ್ತಕ್ಕಂಥ, ಜನರ ಜೊತೆಗೆ ಸಂಬಂಧ ಇರ್ತಕ್ಕಂಥವ್ರನ್ನ ಗುರುತಿಸಿ ಅಭ್ಯರ್ಥಿಗಳನ್ನಾಗಿ ಮಾಡಿದ್ವಿ. ಪ್ರಮುಖ ನಾಯಕರುಗಳನ್ನು ಪ್ರತಿಸ್ಪರ್ಧಿಗಳಾಗಿ ಮುಖ್ಯಮಂತ್ರಿ, ಪೂರ್ವ ಮುಖ್ಯಮಂತ್ರಿ, ಪ್ರಮುಖ ನಾಯಕರ ವಿರುದ್ಧ ಸ್ಪರ್ಧೆಗಿಳಿಸಿದ್ವಿ. ಇದು ಕೂಡ ನಮಗೆ ಅನುಕೂಲಕರವಾಯಿತು. ಇದಲ್ಲದೆ ನಾವು ಅವರನ್ನು ರಾಜಕೀಯವಾಗಿ ಎದುರಿಸಲಿಕ್ಕೆ ಅವರು ಯಾವ ಯೋಜನೆಗಳನ್ನು ಇಟ್ಕೊಂಡು ಜನಸಾಮಾನ್ಯರ ವೋಟನ್ನು ಸೆಳೆಯೋ ಪ್ರಯತ್ನ ಮಾಡ್ತಾಯಿದ್ರು, ಅದಕ್ಕೆ ಪರ್ಯಾಯ ಯೋಜನೆಗಳನ್ನು ರೂಪಿಸಿದ್ವಿ. ಇವೆಲ್ಲ ಒಟ್ಟಾರೆ ಸೇರಿ ಕಾರ್ಯಕರ್ತರು ಈ ಸರಿ ಗೆಲ್ಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದು ಕೆಲಸ ಮಾಡಿದ್ರು. ನೇತೃತ್ವ ಅದಕ್ಕೆ ಸಾಥ್ ಕೊಡ್ತು, ನೇತೃತ್ವ ಲೀಡ್ ಮಾಡ್ತು. ಕಾರ್ಯಕರ್ತರು ಗೆಲ್ಲೇಬೇಕು ಅಂತ ಪ್ರತಿ ಬೂತ್ನಲ್ಲೂ ಪರಿಶ್ರಮ ಪಟ್ಟರು. ಒಳ್ಳೆಯ ಅಭ್ಯರ್ಥಿಗಳನ್ನ ಹಾಕಿದ್ವಿ. ಹಾಗಾಗಿ ನಾವು ಚುನಾವಣೆ ಗೆದ್ದಿದ್ದೀವಿ. ಚುನಾವಣೆ ರವಿಯವರೇ ಒಂದು ಆರೋಪ ಏನು ಅಂದರೆ, ಈಗ ಪಕ್ಷವನ್ನ ವಿಭಜಿಸಿ ನೀವು ಗೆದ್ರಿ ಅಂದರೆ ಅಫ್ಕೋರ್ಸ್ ನೀವು ಗೆಲುವೆ ಅದನ್ನು ಯಾವುದೇ ರೀತಿಯಂತ ವಿಶ್ಲೇಷಣೆ ಮಾಡಿದ್ರು ಕೂಡ ಹಾಗಾಯಿತು ಹೀಗಾಯಿತು ಅದು ಇದು ಕಾರಣಗಳು ಕೊಡ್ಬೋದು. ಬಟ್ ಆ ತಂತ್ರಗಾರಿಕೆಯನ್ನು ಅಥವಾ ಅದರ ಭಾಗವನ್ನು ಗಮನಿಸ್ತಾ ಇದ್ರೆ ನೀವು ಅವ್ರದ್ದು ನಾಯಕರನ್ನು ಆಪರೇಷನ್ಸ್ ಮಾಡಿದೆ, ED ಮತ್ತು CBI ಬಳಕೆ ಮಾಡ್ಕೊಂಡ್ರಿ. ಅದರ ಪರಿಣಾಮವಾಗಿ ಒಂದು ರಾಜಕೀಯ ಅಸ್ಥಿರತೆ ಅಥವಾ ರಾಜಕೀಯ ಆರೋಪದ ಒಂದು ಮುಖವಾಡ ಆಮ್ ಆದ್ಮಿ ಪಕ್ಷಕ್ಕೆ ಬಂತು. ರಾಜಕೀಯ ಪಕ್ಷವಾಗಿ ನೀವು ಮಾಡಿದ್ದು ಸರಿನೇ, ಆದರೆ ಅದನ್ನು ಅಧಿಕಾರದ ದುರ್ಬಳಕೆ ಮೂಲಕ ಮಾಡಿದಿರುವಂಥ ಆರೋಪವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇರೋದಕ್ಕೆ ತಾವೇನು ಹೇಳ್ತೀರಿ? ಒಂದು ಸ್ವಲ್ಪ ಮಧ್ಯಪ್ರವೇಶ ಮಾಡ್ತೀನಿ. ರಾಜಕೀಯ ಪಕ್ಷವಾಗಿ ಮಾಡಿದ್ದು ಸರಿ ಅಂತ ನೀವು ಎಂಡಾರ್ಸ್ ಮಾಡ್ತಾ ಇದ್ದೀರಿ, ನಾನು ಅದನ್ನು ಒಪ್ಕೊಳ್ಳಲ್ಲ. ಕಾಂಗ್ರೆಸ್ಸು ತುರ್ತು ಪರಿಸ್ಥಿತಿ ಹೇರಿ 1.5 ಲಕ್ಷಕ್ಕೂ ಹೆಚ್ಚು ರಾಜಕೀಯ ನಾಯಕರನ್ನು ಜೈಲಲ್ಲಿ ಇಟ್ಟಿತ್ತು. ಚುನಾವಣೆ ಗೆಲ್ಲಕ್ಕಾಯ್ತಾ ಹೇಳಿ? ಚುನಾವಣೆ ಗೆಲ್ಲಕ್ಕಾಯ್ತಾ? ಜೈಲಲ್ಲೇ ಇದ್ದಂಥ ರಾಜನಾರಾಯಣ್ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನು ಪ್ರಧಾನಮಂತ್ರಿ ಆಗಿ ಇದ್ದಾಗ ಸೋಲಿಸಿದ್ರು. ಅಂದರೆ ಜನರ ವಿಶ್ವಾಸ ಚುನಾವಣೆಯನ್ನು ಗೆಲ್ಲಿಸುತ್ತೆ ಹೊರತು ನೀವು CBI ED ಅಂದರೆ ಕಾಂಗ್ರೆಸ್ಗಿಂತ ದುರುಪಯೋಗ ಪಡಿಸ್ಕೊಂಡಂಥ ಇನ್ನೊಂದು ರಾಜಕೀಯ ಪಕ್ಷ ನಮ್ಮ ದೇಶದಲ್ಲಿ ಇಲ್ಲ. ಆದರೆ ಅವ್ರು ಚುನಾವಣೆ ಗೆಲ್ಲಿಕ್ಕಾಗಲಿಲ್ಲ. ಜನರ ವಿಶ್ವಾಸ ಮಾತ್ರ ಚುನಾವಣೆ ಗೆಲ್ಲಿಸೋದು. ED CBI ಚುನಾವಣೆ ಗೆಲ್ಲಿಸಲ್ಲ. ಹಾಗೇನಾದ್ರು ಗೆಲ್ಲಿಸೋದಾಗಿದ್ದರೆ ತುರ್ತು ಪರಿಸ್ಥಿತಿ ಕಾಲದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸೋಲ್ತಾನೇ ಇರಲಿಲ್ಲ, ಅವ್ರ ಪಕ್ಷವೂ ಸೋಲ್ತಿರಲಿಲ್ಲ. ಹಾಗಾಗಿ ನಿಮ್ಮ ಅಭಿಪ್ರಾಯ ನಾನು ಒಪ್ಪೋದಿಲ್ಲ. ಭ್ರಷ್ಟಾಚಾರದ ಕಳಂಕ ಬಂದ ಎಲ್ಲ ಭ್ರಷ್ಟರು. ಈಗ ನೀವು ಇಲ್ಲೊಬ್ಬರು ಮುಖ್ಯಮಂತ್ರಿ ಸ್ಥಾನಕ್ಕೆ ಹವಣಿಸ್ತಾ ಇರ್ತಕ್ಕಂಥ ಒಬ್ಬ ರಾಜಕಾರಣಕ್ಕೆ ಬಂದಾಗ ಅವ್ರ ಆಸ್ತಿ ಎಷ್ಟು, ಇವತ್ತು ಅವ್ರ ಆಸ್ತಿ ಎಷ್ಟು? ಭ್ರಷ್ಟಾಚಾರ ಏನು ನಡೆಸೇ ಇಲ್ವ ಅವರು? ಪ್ರಾಮಾಣಿಕತೆ ಕಾರಣಕ್ಕೆ, ಸ್ವತಂತ್ರ ಹೋರಾಟ ಕಾರಣಕ್ಕೆ ಅಥವಾ ಜನಾಂದೋಲನ ಹುಟ್ಟಾಕಿ ಜೈಲಿಗೆ ಹೋಗಿದ್ರಾ? ಈ ರೀತಿ ಕೇಸ್ ಹಾಕಿದರೆ ಅದು ED CBI ದುರುಪಯೋಗ ಅಂತ ಹೇಳ್ತಿರೋ, ಅಥವಾ ED CBI ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರೋದ್ರಿಂದ ಭ್ರಷ್ಟರು ಜೈಲಿಗೆ ಹೋಗ್ತಾ ಇದ್ದಾರೆ ಅಂತ ನೀವು ವಿಶ್ಲೇಷಣೆ ಮಾಡ್ತಿರೋ? ಒಂದು ಆಮ್ ಆದ್ಮಿ ಪಾರ್ಟಿ ಅಂತ ಹೆಸರಿಟ್ಕೊಂಡು ಪಾರ್ಟಿ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ ಪಾರ್ಟಿ ಸೀಸ್ ಮಹಲ್ನಲ್ಲಿ ಮಾಡಿದ್ದೇನು? ಅಬ್ಕಾರಿ ಹಗರಣನ ಸಮರ್ಥನೆ ಮಾಡ್ತೀರಾ ನೀವು? ಹಾಗಂದ್ರೆ ಅಂದರೆ ಈ ದೇಶದಲ್ಲಿ ಹಗರಣ ನಡೆದರೂ ಕೂಡ CBIಯೂ ಸುಮ್ಮನಿರಬೇಕು, EDಯೂ ಸುಮ್ಮನಿರಬೇಕು ಅನ್ನೋದು ನಿಮ್ಮ ಸಮರ್ಥನೆನಾ? ಹಾಗಾಗಿ ನಿಮ್ಮ ಮಾತನ್ನು ನಾನು ಒಪ್ಪೋದಿಲ್ಲ. ಆ ರೀತಿ ಏನಾದ್ರು ಗೆಲ್ಲೋದಾಗಿದ್ದರೆ 14ರಲ್ಲೂ ಗೆಲ್ತಿದ್ವಿ, 19ರಲ್ಲೂ ಗೆಲ್ತಿದ್ವಿ. ಆದರೆ 14, 19ರಲ್ಲಿ ಜನತೆ ಕೇಜ್ರಿವಾಲ್ ಮತ್ತು ಅವರ ನಾಯಕತ್ವದ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದರು.
ಒಮ್ಮೆ ಮಾತ್ರ ಅಲ್ಲ, 2 ಬಾರಿ ವಿಶ್ವಾಸ ಇಟ್ಟರು. ಯಾವಾಗ ಭ್ರಮನಿರಸನ ಆಯಿತು ಆಗ ಅವ್ರಿಗೆ ಅನ್ನಿಸ್ತು ಫಾರ್ ಬೆಟರ್ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅಂತ. ಹಾಗಂತ ಫಾರ್ ಬೆಟರ್ ಪಾರ್ಟಿ ಅಂದ ತಕ್ಷಣವೇ ಇಡೀ ದೇಶಕ್ಕೆಲ್ಲ ಅದೇ ಸೂತ್ರ ಅನ್ವಯ ಆಗುತ್ತೆ ಅಂತ ನಾನು ಭಾವಿಸೋಲ್ಲ. ರವಿ ಅವರೇ ಒಂದ್ ವಿಚಾರ ಇದೆ. ಈಗ ಸಿಬಿಐ ಇಡಿ ತಪ್ಪು ಮಾಡ್ರೆ ಖಂಡಿತವಾಗ್ಲೂ ಕ್ರಮ ಕೈಗೊಳ್ಬೇಕು, ಯಾರು ತಪ್ಪು ಮಾಡಿದ್ರು ಕೂಡ ಕ್ರಮ ಕೈಗೊಳ್ಬೇಕು. ನಿರ್ದಿಷ್ಟವಾಗಿ ವಿಪಕ್ಷದಲ್ಲಿರುವಂತ ನಾಯಕರ ಮೇಲೆ ಹಲವಾರು ಕೇಸ್ಗಳನ್ನ ಕಳೆದ 10 ವರ್ಷಗಳಿಂದ ಹಾಕಿದ್ರೆ ಅದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ನಿಮ್ಮ ಒಪೋನೆಂಟ್ಸ್ಗಳು. ಅಂದ್ರೆ ಅಫ್ಕೋರ್ಸ್ ಹಾಗಾದ್ರೆ ಭ್ರಷ್ಟಾಚಾರ ಯಾರ್ಯಾರು ಮಾಡಿದಾರೆ ಅನ್ನೋದು ಅದನ್ನ ಸಹಜವಾಗಿ ಜನರ ಮುಂದೆ ಇರುವಂತ ಇದನ್ನ ಯಾವ ರೀತಿ ಹೇಳ್ತೀರಿ? ಅಭಿಪ್ರಾಯ ಅಲ್ರಿ, ಅದು ನಿಮ್ಮ ತಪ್ಪಭಿಪ್ರಾಯ. ಸಿದ್ದೇಶ್ವರರು BJP MP ಅವರ ಕಂಪನಿ ಮೇಲೆ ರೈಡ್ ಆಯಿತು. ನೀವು ನನಗೆ 100 ಉದಾಹರಣೆ ಕೊಡಬಲ್ಲೆ. BJP ಸರ್ಕಾರ ಇದ್ದಾಗಲೇ ನಮ್ಮ ಚನ್ನಗಿರಿಯ ಮಾಡಾಳು ವಿರೂಪಾಕ್ಷಪ್ಪನವರ ಮನೆ ಮತ್ತು ಕಂಪನಿ ಮೇಲೆ ರೈಡ್ ಆಯಿತು. ಮಹಾರಾಷ್ಟ್ರದಲ್ಲಿ ಈ ಥರದ್ದು ನೋಡಿ ಏನಾಗ್ತದೆ, ಅವರು ಸೆಲೆಕ್ಟಿವ್ ಆಗ್ತಾರೆ. ನಾನು ಕೇಳ್ತಾ ಇರೋದು ಭ್ರಷ್ಟಾಚಾರದ ಬಗ್ಗೆ ಇವ್ರ ಮಾತೇನು. ಈಗ ಕಾಂಗ್ರೆಸ್ಸು ನಕಾರಾತ್ಮಕ ಪ್ರಚಾರ ಮಾಡ್ತಾ ಹೋಯಿತು. ಪರಿಣಾಮ ಏನು? ದೇಶದ ಹೊರಗೆ ಹೋಗಿ ದೇಶದ ವ್ಯವಸ್ಥೆಯನ್ನು ಅವಹೇಳನ ಮಾಡೋದು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅವಹೇಳನ ಮಾಡೋದು, ಸೋತ ತಕ್ಷಣ EVM ದೂರೋದು, ನ್ಯಾಯಾಲಯದಲ್ಲಿ ವ್ಯತಿರಿಕ್ತ ತೀರ್ಪು ಬಂದರೆ ನ್ಯಾಯದ ತೀರ್ಪು ಬಗ್ಗೆನೇ ಅಪಮಾನ ಮಾಡೋದು, ಈ ರೀತಿ ನಕಾರಾತ್ಮಕ ಇಲ್ಲಿ ಬಂದು ಸನಾತನ ಧರ್ಮದ ಅಪಮಾನ ಮಾಡೋದು. ಆ ಅಪಮಾನ ಮಾಡೋದ್ರಿಂದಾಗಿ ನಕಾರಾತ್ಮಕ ಪ್ರಚಾರದಿಂದ ಚುನಾವಣೆ ಗೆಲ್ಲಕ್ಕಾಗತ್ತಾ? ಜನ ಸರಿಯಾಗಿ ತಪರಾಕಿ ಕೊಟ್ಟಿದ್ದಾರೆ. ನೀತಿ ಇಲ್ಲದೆ ಇದ್ದವರಿಗೆ, ನಿಯತ್ ಇಲ್ಲದೆ ಇದ್ದವರಿಗೆ, ನೇತೃತ್ವ ಇಲ್ಲದೆ ಇದ್ದವರಿಗೆ ಏನು ಮಾಡಬೇಕು ಅದನ್ನೇ ಮಾಡಿದ್ದಾರೆ. ರವಿ ಅವರೇ ಒಂದು ಈಗ ಕಳೆದ ಬಾರಿ ಚುನಾವಣೆ ಆರೋಪ ಮಾಡಿರೋರು ಒಂದ್ ನಿಮಿಷ ಅವ್ರು ಡಿಬೇಟ್ ಕೂತ್ಕೋತಾ ಇಲ್ಲ, ಅವ್ರು ನೇರವಾಗಿ ಮಾತಾಡ್ತೀನಿ ಅಂದ್ರು. ಆಮೇಲೆ ನಂತರ ರಿಯಾಕ್ಷನ್ ಖಂಡಿತ ತಗೋತೀನಿ ನಾನು. ರವಿ ಅವರೀಗ ಕಳೆದ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಅವ್ರು ಹೇಳಿದಂತ ಅಂದ್ರೆ ಬಿಜೆಪಿ ಒಂದು ಕಿರಣ್ ಬೇಡಿ ಅಂತ ಪ್ರಮುಖ ಮುಖವನ್ನ ಇಟ್ಕೊಂಡು ಹೋಗಿತ್ತು. ಈ ಬಾರಿ ಬಹುಶಃ ಬಿಜೆಪಿ ಆ ಒಂದು ಪ್ರಮುಖವಾದಂಥ ಮುಖವನ್ನ ಇಟ್ಕೊಂಡು ಹೋಗಿಲ್ಲ. ಹೀಗಾಗಿ ಈ ಬಾರಿಯ ಚುನಾವಣಾ ತಂತ್ರಗಾರಿಕೆಯನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಈ ಬಾರಿ ಬಹುತೇಕ ವಿಚಾರಗಳು, ಅಲ್ಲಿನ ಇಶ್ಯೂಗಳು ಅಥವಾ ಕಾರ್ಯಕರ್ತರ ಮುಂದಾಳತ್ವವನ್ನು ಅದನ್ನೇ ಜಾಸ್ತಿ ಸ್ಥಳೀಯವಾಗಿ ನೀವು ಇಂಪಾರ್ಟೆನ್ಸ್ ಕೊಟ್ಟಿದ್ರಿ. ಕಳೆದ ಬಾರಿ ಕಿರಣ್ ಬೇಡಿ ಅಂತ ಅವ್ರನ್ನ ಮುಂದಿಟ್ಟಂಥ ಸಂದರ್ಭದಲ್ಲಿ ಕೂಡ ಬಿಜೆಪಿಗೆ ಆಘಾತ ಆಗಿತ್ತು. ಈಗ ಅದರ ವ್ಯತ್ಯಾಸವನ್ನು ಯಾವ ರೀತಿ ನೋಡ್ತೀರಿ? ಒಂದೇನೆಂದರೆ ಈ ಸರಿ ಟಿಕೆಟ್ ಕೊಡಬೇಕಾದ್ರೆ ಜನರ ಜೊತೆ ಕನೆಕ್ಟ್ ಆಗಿರುವ ಕಾರ್ಯಕರ್ತರ ವಿಶ್ವಾಸ ಗಳಿಸಿರೋರಿಗೆ ಪ್ರಾಧಾನ್ಯತೆಯನ್ನು ಕೊಟ್ವಿ. ಎಲ್ಲ ಅಲ್ಲೊಂದು ಇಲ್ಲೊಂದು ವ್ಯತ್ಯಾಸ ಆಗಿರ್ಬೋದು. ಆದರೆ 10 ವರ್ಷ ಪಾರ್ಲಿಮೆಂಟಿಗೆ ಜನ ವೋಟ್ ಹಾಕ್ತಾರೆ, ಅಸೆಂಬ್ಲಿಗೆ ಯಾಕೆ ವೋಟ್ ಹಾಕಲ್ಲ? ಅಂದರೆ ಜನ BJPಯ ಮೇಲೆ ವಿಶ್ವಾಸ ಇಲ್ಲದೆ ಇದ್ದರೆ ಪಾರ್ಲಿಮೆಂಟಿಗೂ ವೋಟ್ ಹಾಕ್ತಿರ್ಲಿಲ್ಲ. ಆದರೆ ಅವ್ರು BJP ಮೇಲೆ ವಿಶ್ವಾಸ ಇದೆ, ಪ್ರಧಾನಮಂತ್ರಿ ಮೇಲೆ ವಿಶ್ವಾಸ ಇದೆ, ಪಾರ್ಲಿಮೆಂಟಿಗೆ ವೋಟ್ ಹಾಕ್ತಾರೆ. ಅಸೆಂಬ್ಲಿ ಬಂದಾಗ ವೋಟ್ ಹಾಕಲ್ಲ ಅಂತ ಹೇಳಿದ್ರೆ ಅಲ್ಲೇನೋ ಸ್ವಲ್ಪ ವ್ಯತ್ಯಾಸ ಆಗಿದೆ ಅನ್ನೋದನ್ನು ಗಮನಿಸ್ಕೊಂಡು ನಾವು ಯಾರ್ಯಾರು ಸಾರ್ವಜನಿಕ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಜನರ ನಡುವೆ ಇದ್ವು ಅಂಥವ್ರನ್ನ ಹುಡುಕಿ ಟಿಕೆಟ್ ಕೊಡುವಂಥ ಕೆಲಸ ಮಾಡಿದ್ವಿ. ಸಾಮಾಜಿಕ ನ್ಯಾಯಕ್ಕೂ ಒತ್ತು ಕೊಟ್ಟಿವಿ. ನೋಡಿ, ಎಷ್ಟೇ ನಾವು ಜಾತ್ಯತೀತ ಅಂತ ಹೇಳಿದ್ರೂ ಕೂಡ ಜಾತಿ ಇನ್ಫ್ಲೂಯೆನ್ಸ್ ಮಾಡುತ್ತೆ ಎಲೆಕ್ಷನಿಗೆ. ನಾವು ಅದನ್ನು ಕೂಡ ಅಡ್ರೆಸ್ ಮಾಡುವಂಥ ಕೆಲಸ ಮಾಡಿದ್ವಿ. ಇದ್ರ ಜೊತೆಗೆ ಗ್ಯಾರಂಟಿ ಮೇಲೆ ಅವರು ವೋಟ್ ತೆಗೆದುಕೊಳ್ತಾ ಇದ್ದರು, ಅದಕ್ಕೆ ಕೌಂಟ್ರ್ ಮಾಡುವಂಥ ಕೆಲಸ ಮಾಡಿದ್ವಿ. ಯಾವಾಗ ಅವರ ಅಸ್ತ್ರಗಳನ್ನು ನಿಶಸ್ತ್ರಗೊಳಿಸ್ತಿದ್ವಿ, ಸ್ವಾಭಾವಿಕವಾಗಿ ಜನರಿಗೆ ಭಾರತೀಯ ಜನತಾ ಪಾರ್ಟಿ ಓನ್ಲಿ ಆಲ್ಟರ್ನೇಟಿವ್ ಪಾರ್ಟಿ ಅಂತ ಅನ್ನಿಸ್ತು. ಕಾಂಗ್ರೆಸ್ ಏನಾದ್ರು ಆಲ್ಟರ್ನೇಟಿವ್ ಪಾರ್ಟಿ ಆಗೋದಾಗಿದ್ದರೆ ಅವ್ರು ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಿದ್ರು ಜನ. ಯಾಕೆ ಶೂನ್ಯ ಸಂಪಾದನೆಗೆ ಬಂತು ಕಾಂಗ್ರೆಸ್ಸು? ಇಲ್ಲಿಂದ ಹೋಗಿದ್ರಪ್ಪ, ನಾನು ಗ್ಯಾರಂಟಿ ಏನಾಯ್ತು? ರವಿ ಅವರೇ ಒಂದೇ ನಿಮಿಷ ಮಾತಾಡ್ತೀನಿ. ಇಂಪಾರ್ಟೆಂಟ್ ಬ್ರೇಕಿಂಗ್ ಬರ್ತಾ ಇದೆ.